ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಡಿಟಿಂಗ್ ವಿಡಿಯೋಗಳು ಬರ್ತಾವಲ್ಲ, ಅಲ್ಲಿ ಯಾವ ಥರ ಮಾಡುವಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಕ್ಯಾಪ್ಕಟ್ ಆ್ಯಪ್ನಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ, ಕ್ಯಾಪ್ಕಟ್ ಆ್ಯಪ್ ಓಪನ್ ಮಾಡ್ಕೊತೀನಿ. ಈಗ ಓಪನ್ ಆಯಿತು. ನ್ಯೂ ಪ್ರಾಜೆಕ್ಟ್ ಅಂತ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದರೆ ಫೋಟೋಸು ಬರ್ತಾವೆ. ಫ್ರೆಂಡ್ಸ್ ನೋಡಿ, ಈ ಥರ ವಿಡಿಯೋಸು ಮತ್ತು ಫೋಟೋಸು ಎಲ್ಲ ಬರ್ತವೆ. ನಾನು ವಿಡಿಯೋಗಳನ್ನು ತೋರ್ತೀನಿ. ಈಗ 3 ದಿನ ನಾನು ತಗೋತೀನಿ. ಬೇಡ, ಸ್ವಲ್ಪ ಕ್ಯಾನ್ಸಲ್ ಆಯ್ತದು. ಇಲ್ಲಿ 3 ಫೋಟೋ ಇಲ್ಲಿ ಆ್ಯಡ್ ಇದೆ ಅಂತಲ್ಲ, ಇದು ಆ್ಯಡ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಲೋಡಿಂಗ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ಫೋಟೋಸ್ಗಳು ಬಂದು, ವಿಡಿಯೋಸ್ಗಳು ಇಲ್ಲಿ ಬಂದು ಈ ಥರ ವಿಡಿಯೋಸ್ ಎಲ್ಲ ಬಂದು ಇಲ್ಲಿ ಎಡಿಟ್ ಅಂತ ಇದನ್ನು ಎಡಿಟ್ ತೊಗೊಂಡು ಕಟ್ ಕೂಡ ಮಾಡ್ಕೊಳ್ಬೋದು. ಸಾಂಗು ತೊಗೋಬೋದು. ಟೆಸ್ಟ್ ಇದೆ, ನಾವು ಏನಾರು ಬರ್ಕೊಳ್ಬೋದು. ಇಲ್ಲಿ ಎಫೆಕ್ಟ್ ಇದೆ. ಥರನ ಇದು ಕಲರ್ಸ್ದು ಐಡಿಯಾಸ್ ಅಂತ. ಫ್ರೆಂಡ್ಸ್, ಈ ಥರ ಆಯಿತು. ಈಗ ನನಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊತೀನಿ. ಇದನ್ನು ಎಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಸ್ಲೋ ಮೋಷನ್ ಮಾಡಿ ತೋರಿಸ್ತೀನಿ. ಈ ಥರ ಕಟ್ ಕೂಡ ಮಾಡ್ಕೋಬೋದು. ಕಟ್ ಕೂಡ ಮಾಡ್ಕೊಂಡು ಅಷ್ಟು ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ಫ್ರೆಂಡ್ಸ್, ಇಲ್ಲಿ ಹಿಂದೆ ಎಡಿಟಿಂಗ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಅಂತ ಇರುತ್ತೆ. ಡಿಲೀಟ್ ಹೊಡೆದ್ಬಿಟ್ರೆ ಈ ಕ್ಯಾಪ್ಕಟ್ ಆ್ಯಪ್ದು ಏನೋ ಮಾರ್ಕ್ ಬರಲ್ಲ. ಡಿಲೀಟ್ ಆಯ್ತು. ಈಗ ಫ್ರೆಂಡ್ಸ್, ಇಲ್ಲಿ ಆ್ಯಡ್ ಆಡ್ವೆ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೂಲೆ ಕಾಣ್ತೀವಿ ನೋಡಿ ಫ್ರೆಂಡ್ಸ್, ರೆಕಾರ್ಡ್ ಆಪ್ಷನ್ ಬಾಜುಕ್ಕೆ ಕಾಣ್ತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಈ ಥರ ಎಲ್ಲ ವಿಡಿಯೋಸ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ನಮ್ಗೆ ಯಾವ ಬೇಕೋ ಆ ವಿಡಿಯೋ ಥರ ತೊಗೊಳ್ಬೋದು. ವಿಡಿಯೋಸ್ ಎಲ್ಲ ಓಪನ್ ಆಗುತ್ತೆ. ಈಗ ಜಸ್ಟ್ ಯಾವ್ದಾರು ಒಂದು ವಿಡಿಯೋ ತೊಗೊಳ್ತೀನಿ. ಈಗ ಫ್ರೆಂಡ್ಸ್, ಈಗ ಸಾಂಗ್ ಬಂತವು. ಸಾಂಗ್ ಬಂತು. ಈ ಸಾಂಗು ವಯಸ್ಸು ಎಫೆಕ್ಟ್ ಅಂತ ಎಫೆಕ್ಟ್ ಕೂಡ ಮಾಡ್ಕೊಳ್ಬೋದು. ಆಪ್ಷನ್ ಇದಾವೆ. ಇದು ವಾಲ್ಯೂಮ್ ಅಂತ
ಇದರ ಸೌಂಡ್ ಜಾಸ್ತಿ ಕಮ್ಮಿ ಕೂಡ ಇಟ್ಕೋಬೋದು. ನಾವು ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಪೀಡ್ ಇದೆ ಅಂತ ಸ್ಪೀಡ್ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ರೆ ಕೇವರ್ ಅಂದಿದೆ. ಇಲ್ಲಿ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ರೆ ಮೊಮೆಂಟಿಂಗ್ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಎಡಿಟ್ ಅಂತ ಅದ್ರ ಮ್ಯಾಲೆ ಇನ್ನೇನು ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಲೋ ಮಿಷನ್ ಈ ಥರ ಬರುತ್ತೆ. ನಮ್ಗೆ ಯಾವ ಥರ ಬೇಕು ಆ ಥರ ಸ್ಲೋ ಮಿಷನ್ ಹೋಗೋದು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಈ ಥರ ಇಟ್ಕೊಂಡು ಈ ಥರ ಎಲ್ಲ ಸ್ಲೋ ಮಿಷನ್ ಥರ ಇಟ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಸ್ಲೋ ಮೋಷನ್ ಇಟ್ಕೊಳ್ಳೋಣ. ಸ್ವಲ್ಪ ವಿಡಿಯೋ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಟ್ ಮಾಡ್ಕೊಬೋದು. ವಿಡಿಯೋ ಸ್ವಲ್ಪ ಜಾಸ್ತಿ ಐತಿ, ಸ್ಲೋ ಮೋಷನ್ ಮಾಡೋಣ, ವಿಡಿಯೋ ಜಾಸ್ತಿ ಆಗುತ್ತೆ. ಕಟ್ಟು ಕೂಡ ಮಾಡ್ಕೋಬೋದು. ಇದನ್ನು ಅದೇ ಥರ ಸ್ಲೋ ಮೋಷನ್ ಮಾಡೋಣ. ಈಗ ಸ್ಪೀಡ್ಗೆ ಹೋಗಿ ಕ್ಲಿಕ್ ಮಾಡಿಬಿಟ್ಟು ಪೇಂಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಮ್ಮೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ಸ್ಲೋ ಮೋಷನ್ ಸ್ವಲ್ಪ ಜಾಸ್ತಿ ಇದು ಸ್ವಲ್ಪ ಕಟ್ ಮಾಡ್ಕೊಡೋಣ. ಈ ಥರ ಇಟ್ಕೋಬೇಕು ಫ್ರೆಂಡ್ಸ್. ಇದು ಈ ಥರ ಇಟ್ಕೊಂಡ್ರೆ ಇಲ್ಲಿ ಈ ಥರ ಭಾಳ ಸ್ಲೋ ಆಗ್ಬೇಕಂದ್ರೆ ಇನ್ನೂ ಸ್ವಲ್ಪ ತಳಗೆ ಜರುಗೋದು. ಈ ಥರ ನೋಡಾಯ್ತು. ಇದೊಂದು ಸ್ಲೋ ಮೋಷನ್ ಮಾಡೋಣ ಅಂದರೆ ವಿಡಿಯೋ ಜಾಸ್ತಿ ಆಗುತ್ತೆ. ಅದು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡು ವಿಡಿಯೋ ಮಾಡಿದ್ರೆ ನಡೆಯುತ್ತೆ ಫ್ರೆಂಡ್ಸ್. ಭಾಳ ಸ್ಲೋ ಕೂಡ ಮಾಡ್ಕೊಳ್ಬೋದು ಈ ಥರ ನೋಡಿ. ಫ್ರೆಂಡ್ಸ್, ಈ ಥರ ಆಯಿತು. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅನಿಮೇಟೆನ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ವಿಡಿಯೋ ಥರ ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಕೂಡ ಎಫೆಕ್ಟ್ ಬರುತ್ತೆ. ಇನ್ನು ನಾವು ವಿಡಿಯೋಸ್ ಇಲ್ಲೆಲ್ಲ ಎಫೆಕ್ಟ್ಗಳು ಬರುತ್ತೆ. ಈ ಥರ ಎಲ್ಲ ಎಫೆಕ್ಟು ಇಟ್ಕೋಬೋದು ನಾವು ಫ್ರೆಂಡ್ಸ್. ಈ ಥರ ಇಲ್ಲಿ
ಎಫೆಕ್ಟ್ ಕೂಡ ಇಟ್ಕೋಬೋದು. ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದರೆ ಎಫೆಕ್ಟ್ ಓಪನ್ ಆಗುತ್ತೆ. ಈ ಥರ ಎಫೆಕ್ಟ್ ಕೂಡ ಹಾಕ್ಕೋಬೋದು. ಅದು ಫೋಟೋ ಒಂದಲ್ಲ ಏನೋ ಇದ್ದಾಗ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಿಂಪ್ಲಿಟಿ ಅಂತ ಇದೆಯಲ್ಲ, ಇದ್ರ ಮ್ಯಾಗ ಕ್ಲಿಕ್ ಮಾಡಿಬಿಟ್ರೆ ಕಟ್ ಆಗುತ್ತೆ. ಅದು ಕಟ್ಟಾಗಿ 2 ಭಾಗ ಆಗುತ್ತೆ ನೋಡಿ. ಇಲ್ಲಿ ತೋರಿಸ್ತೀಗ ಕಟ್ ಮಾಡಿದ್ರೆ 2 ಭಾಗ ಆಗುತ್ತೆ. ಆಮೇಲೆ ನಾವು ಅದಕ್ಕೂ ಎಫೆಕ್ಟ್ ಹಾಕ್ಕೋಬೋದು, ಅಂದರೆ ಎಫೆಕ್ಟ್ ಬರುತ್ತೆ ಈ ಥರ. ಆಮೇಲೆ ನಾವು ಬೇಕು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಎಫೆಕ್ಟ್ ಕೂಡ ಹಾಕ್ಕೋಬೋದು. ಇದ್ರಾಗೆ ಬರುತ್ತೆ ಎಫೆಕ್ಟ್ ಇಲ್ಲಿದ್ದಾವು. ಈ ಥರ ಬೇಜಾನ್ ಎಫೆಕ್ಟ್ಗಳು ಬರುತ್ತೆ. ಎಫೆಕ್ಟ್ಗಳು ಹಾಕೊಂಡು ಮಾಡ್ಬೇಕು ಫ್ರೆಂಡ್ಸ್. ಮತ್ತು ಈ ಎಫೆಕ್ಟ್ಗಳು ಬರುತ್ತೆ, ಅದನ್ನು ತೋರಿಸ್ತೀನಿ ಈಗ. ಇಲ್ಲಿ ಬಾಣ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಎಫೆಕ್ಟ್ ಅಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಜಸ್ಟ್ ಇದು ಬರ್ಕೊಳ್ಬೋದು, ಹಾರ್ಡ್ವೇ ಕಟ್ ಮಾಡ್ಕೊಳ್ಬೋದು. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇದುವೇ ಎಫೆಕ್ಟು ಬಾಡಿ ಎಫೆಕ್ಟ್ ಬರುತ್ತೆ. ಇದು ಫೋಟೋ ಎಫೆಕ್ಟು. ನಾವು ಇದು ಎಫೆಕ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ವಿಡಿಯೋ ಎಫೆಕ್ಟ್ ಈ ಥರ ಎಲ್ಲ ವಿಡಿಯೋ ಎಫೆಕ್ಟ್ಗಳು ಬರುತ್ತೆ ನೋಡಿ. ಈ ಥರ ಇದೆ. ನೋಡಿ, ಈ ಥರ ಎಲ್ಲ ಎಫೆಕ್ಟ್ಗಳು ಬರುತ್ತೆ ಫ್ರೆಂಡ್ಸ್. ಬರ್ತವೆ. ಡನ್ ಮಾಡಿಬಿಟ್ರೆ ಹೋಗುತ್ತೆ. ಮತ್ತು ಕ್ಲಿಕ್ ಮಾಡಬೇಕು. ಈ ಥರ ಎಫೆಕ್ಟ್ಗಳು ಹಾಕ್ಕೋಬೋದು. ಈ ಥರ ಎಫೆಕ್ಟ್ಗಳನ್ನ ಹಾಕ್ಕೋಬೋದು ಫ್ರೆಂಡ್ಸ್. ಈಗ ಅದನ್ನು ಹಾಕ್ತೀನಿ, ಈಗ ಹಾಕಿ ತೋರಿಸ್ತೀನಿ. ಈಗ ಇದು ತೊಗೊಳ್ಳೋಣ. ಈ ಎಫೆಕ್ಟು ತೊಗೊಂಬಿಟ್ಟು ತುಂಬ ಹಾಕಿದ್ರೆ ತುಂಬ ಪೂರ ಬರುತ್ತೆ ಈ ಥರ. ಈ ಥರ ಎಲ್ಲ ವಿಡಿಯೋ ಆಯಿತು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೂಡ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾ ಯಾವುದೇ ವಿಡಿಯೋ ಹಾಕಿದರೆ ಪಟ್ಟತ್ತ ನೋಟಿಫಿಕೇಶನ್ ಬರುತ್ತೆ.